ಬಿಜೆಪಿಯವ್ರಿಗೆ ಟೀಕೆ ಮಾಡೋದು ಬಿಟ್ಟು ಬೇರೆ ಏನು ಮಾಡ್ತಾರೆ. ಈಗಾಗಲೇ ಮೊನ್ನೆ ಕೆಲವು ಘಟನೆ ಆಯಿತು, ಜನಿವಾರ ವಿಚಾರ ಇಟ್ಕೊಂಡು CET ಎಕ್ಸಾಮಲ್ಲಿ ಕೂಡ ತೊಂದರೆ ಆಯಿತು. ಅದೆಲ್ಲ ಚರ್ಚೆ ಮಾಡಿ ಅಂತಿಮವಾಗಿ ನಮ್ಮ ಎಜುಕೇಷನ್ ಮಿನಿಸ್ಟ್ರು ಮಧು ಬಂಗಾರಪ್ಪ ಅವರು ಅದನ್ನು ಮಾಡಿದ್ದಾರೆ. ಯಾವುದೇ ತೊಂದರೆ, ಯಾವುದೇ ಮಕ್ಕಳಿಗೆ ತೊಂದರೆ ಆಗಬಾರ್ದು. ಆ ಹಿನ್ನೆಲೆಯಲ್ಲಿ ಎಲ್ಲ ಸಮಾಜದ ಮಕ್ಕಳಿಗೆ ನ್ಯಾಯ ಸಿಗಬೇಕು. ಬರೀ ಅದರಿಂದ ತೊಂದರೆಗಳಾಗಬಾರ್ದು, ಎಕ್ಸಾಮ್ಗಳು ತೊಂದರೆ ಆಗಬಾರ್ದು ಅಂತ ಬಿಟ್ಟು ತೀರ್ಮಾನ ಮಾಡಿದ್ದಾರೆ. ಅದನ್ನು ಕೂಡ BJPಯವರು ಮಾಡಿ ಸರಿ ಇಲ್ಲ ಅಂತ ಹೇಳಿದ್ರೆ, BJPಯವರು ಟೀಕೆ ಮಾಡೋದೇ ಅವ್ರದ್ದು. ಪ್ರತಿ ಸಲ ಮೊಸಲಿಗೆ ಕಲ್ಲು ಹುಡುಕುವಂಥ ಕೆಲಸ BJPಯವರು ಮಾಡ್ತಾರೆ. ಅದರಿಂದ ಇದು ಕೇವಲ ಹಿಜಾಬ್ ಮಾತ್ರ ಅಲ್ಲ, ಎಲ್ಲ ವಿದ್ಯಾರ್ಥಿಗಳು ಕೂಡ ಆ ಹಿನ್ನೆಲೆಯಲ್ಲಿ ಒಂದು ಅವಕಾಶಗಳು ಮಾಡಿಕೊಟ್ಟಿದ್ದಾರೆ. ಮೊನ್ನೆನೂ ಘಟನೆ ಆಯಿತು, ನಾನು 2 ಬಾರಿ ಹೇಳ್ತಾ ಇದ್ದು, CETಯಲ್ಲಿ ಯಾವ ಥರ ಮಕ್ಕಳಿಗೆ ಆ ಜನಿವಾರ ತೆಗೆದು ಅವಮಾನ ಮಾಡಿ ಅವ್ರನ್ನ ಇದು ಮಾಡಿದ್ರು, ಅಂಥ ಘಟನೆಗಳು ಆಗಬಾರ್ದು ಅಂತ ಹಿನ್ನೆಲೆಯಲ್ಲಿ ಈ ತೀರ್ಮಾನ ಆಗಿದೆ. ಓಕೆ ಸರ್, ಈಗ ಸರ್ ನೀವು ಪ್ರಮುಖವಾಗಿ ಸಚಿವ ಸ್ಥಾನದ ಪ್ರಮುಖ ಆಕಾಂಕ್ಷಿಯಾಗಿದ್ದೀರಿ. ಏನ್ ಸರ್ ಈ ಮೇನಲ್ಲಿ ಏನಾದರೂ ಜಾಕ್ಪಾಟ್ ಹೊಡೆಯುತ್ತೆ ಸರ್ ತಮಗೆ? ಈಗಾಗಲೇ ಮುಂಚೆನೂ ಕೂಡ ಹೇಳಿದ್ವಿ, ಇವತ್ತು ಕೇರಳ ಚುನಾವಣೆ ತೀರ್ಮಾನ ಕೂಡ ಆಗಿದೆ. ಬಹುಶಃ ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗ್ಬೋದು. ಹೋದ ನಂತರ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯ ಶ್ರೀಕುಮಾರ್ ಅವರು ಚರ್ಚೆ ಮಾಡಿ ಆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಬಗ್ಗೆ ಚರ್ಚೆ ಆಗ್ಬೋದು ಅಂತ ವಿಶ್ವಾಸ ಇದೆ. ಆದಷ್ಟು ಬೇಗ ಆಗತ್ತೆ ಅಂತ ಒಂದು ಭಾವನೆ ಕೂಡ ಇದೆ. ಯಾಕಂದರೆ ಕಳೆದ ಕೆಲವಾರು ತಿಂಗಳಿಂದ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ನಾವು ಕೂಡ ಈಗಾಗಲೇ ಹೇಳಿದ್ವಿ, ಹೈಕಮಾಂಡ್ ಕೂಡ ಹೇಳಿದ್ವಿ, ಕೆಲವ್ರಿಗೆ ಏನು ಮಂತ್ರಿಗಳು, ಏನು ಎಕ್ಸ್ಪೀರಿಯನ್ಸ್ ಮಂತ್ರಿಗಳಿದ್ದಾರೆ ಅವ್ರಿಗೆ ಪಕ್ಷ ಸಂಘಟನೆಯಲ್ಲಿ ಹಾಕ್ಬಿಟ್ಟು ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಮನವಿ ಕೂಡ ಮಾಡಿದ್ದೀವಿ. ಬಟ್ ಅಂತಿಮವಾಗಿ ತೀರ್ಮಾನ ಹೈಕಮಾಂಡ್, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು. ಅದರಿಂದ ಅದು ಕೂಡ ಆದಷ್ಟು ಬೇಗ ಆಗತ್ತೆ ಅಂತ ವಿಶ್ವಾಸ ಇದೆ. ಸರ್, ಈಗ ಹಿಜಾಬ್ ವಿಚಾರದಲ್ಲಿ ಈಗ ಕಾಂಗ್ರೆಸ್ ಈ ತರದ ನಡೆ ಇಡ್ಲಿಕ್ಕೆ ಕಾರಣ ಅಂತಂದ್ರೆ ಕೆಲವೊಂದ್ ಕಡೆ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ವಿರುದ್ಧ ಹೋಗ್ತಿದೆ, ಅಸಮಾಧಾನ ಇದೆ. ಆ ಕಾರಣಕ್ಕೋಸ್ಕರ ಆ ವಿಚಾರವಾಗಿ ಯಾವುದೇ ಈ ತರ ತೀರ್ಮಾನ ಆಗಿಲ್ಲ. ಇದು ಮೊನ್ನೆ ಒಂದು ಘಟನೆ ನಡೀತು, ಈಗಾಗಲೇ ಚರ್ಚೆ ಆಗ್ತಾ ಇತ್ತು, ಒಂದು ಮಾಡ್ಬೇಕಂತ ಮಾಡಿದ್ರು. ಮೊನ್ನೆ ಒಂದು ಘಟನೆ, ಜನಿವಾರ ಘಟನೆ ಆಗುವಾಗ ಅದಾದ್ಮೇಲೆ ಅದು ಕೂಡ ಚರ್ಚೆ ಮಾಡಿದ್ರು. ಎಜುಕೇಶನ್ ಮಿನಿಸ್ಟ್ರು ನಿರಂತರವಾಗಿ ಒಂದು ವಾರದಿಂದ ಚರ್ಚೆ ಮಾಡ್ತಾ ಇದ್ರು. ಅಂತಿಮವಾಗಿ ಯಾವುದೇ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅಂತ ಹಿನ್ನೆಲೆಯಲ್ಲಿ ಈ ನಿರ್ಧಾರ ತಗೊಂಡಿದ್ದಾರೆ. ಇದು ಇಸ್ ಅಡ್ಮಿನಿಸ್ಟ್ರೇಟಿವ್ ಆರ್ಡರ್ ಆಫ್ ದ ಎಜುಕೇಶನ್ ಡಿಪಾರ್ಟ್ಮೆಂಟ್. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.